ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಎಲ್ಲರ ಮೊಬೈಲ್ನಲ್ಲೂ ಕೂಡ ಈ ಸರ್ಚ್ ಇಂಜಿನ್ ಗೂಗಲ್ ಇದ್ದೇ ಇರುತ್ತೆ. ಅದರಲ್ಲೂ ಈ ಬೆಂಗಳೂರಲ್ಲಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಗೂಗಲ್ ಮ್ಯಾಪ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆದ್ರೀಗ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೂ ಗೂಗಲ್ ಮ್ಯಾಪ್ ಸಹಾಯ ಮಾಡ್ತಾ ಇದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರು ಇದ್ದೇ ಇರ್ತಾರೆ. ಮನೆಯಲ್ಲಿದ್ದ ಅಣ್ಣ ಅಥವಾ ಅಪ್ಪನ ಬೈಕ್ ತಗೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುತ್ತಾಡುವ ಯುವಕರೇ ಜಾಸ್ತಿ ಆಗಿದ್ದಾರೆ. ಇನ್ನು ಹೆಲ್ಮೆಟ್ ಹಾಕದೆ ತ್ರಿಬಲ್ ರೈಡಿಂಗ್ ಮಾಡೋರು ಹೆಚ್ಚೇ ಇದ್ದಾರೆ. ಹೀಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಓಡಾಡೋರನ್ನ ಮಟ್ಟ ಹಾಕೋಕೆ ಪೊಲೀಸರು ನಾನಾ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಈಗ ಗೂಗಲ್ ಮ್ಯಾಪ್ ಹೆಲ್ಪ್ ಮಾಡ್ತಾ ಇದೆಯಂತೆ. ನಿಜ, ನೀವೇನಾದ್ರೂ ಗೂಗಲ್ ಮ್ಯಾಪ್ನಲ್ಲಿ ಪೊಲೀಸ್ ಇರ್ತಾರೆ ನೋಡ್ಕೊಂಡು ಹೋಗಿ ಅಂತ ಹುಡುಕಿದ್ರೆ ಅಂತಹ ಹಲವಾರು ಹೆಸರಿನ ಸ್ಥಳಗಳನ್ನ ಮ್ಯಾಪ್ ಮಾರ್ಕ್ ಮಾಡಿ ತೋರಿಸ್ತಾ ಇದೆ. ಅಂದ್ರೆ ಟ್ರಾಫಿಕ್ ಪೊಲೀಸರು ಹೆಚ್ಚಾಗಿ ಇರೋ ಸ್ಥಳಗಳನ್ನ ಗುರುತಿಸಿ ವಾಹನ ಸವಾರರನ್ನ ಎಚ್ಚರಿಸೋ ಕೆಲಸ ಆಗ್ತಾ ಇದೆ. ಅಲ್ಲಿಗೆ ಇನ್ಮೇಲೆ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ ಅಂತ ನೀವು ಗೂಗಲ್ ಮ್ಯಾಪ್ನಲ್ಲಿ ನೋಡಬಹುದು. ಹಾಗೇನೆ ಅಲರ್ಟ್ ಕೂಡ ಆಗಬಹುದು. ನೀವು ಕಾರು ಅಥವಾ ಬೈಕ್ ಇನ್ನಿತರ ವಾಹನದಲ್ಲಿ ಪ್ರಯಾಣಿಸುವಾಗ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಗೂಗಲ್ ಮ್ಯಾಪ್ನಲ್ಲಿ ಪೊಲೀಸ್ ಇರ್ತಾರೆ ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಾಕಷ್ಟು ಪ್ಲೇಸ್ಗಳನ್ನ ಗೂಗಲ್ ಮ್ಯಾಪ್ ಮಾರ್ಕ್ ಮಾಡುತ್ತೆ. ಅದು ಯಾವ ರೀತಿಯಾಗಿ ಅಂದ್ರೆ ಪೊಲೀಸ್ ಇರ್ತಾರೆ ನೋಡ್ಕೊಂಡು ಹೋಗಿ, ಪೊಲೀಸ್ ಇರ್ತಾರೆ ಹುಷಾರು ಅಂತ ಹಲವು ಸ್ಥಳಗಳಲ್ಲಿ ಈ ರೀತಿಯಲ್ಲಿ ಶೋ ಆಗುವುದನ್ನ ನೀವು ನೋಡಬಹುದು. ಪೊಲೀಸರು ಹಲವು ಕಡೆ ಗಾಡಿಗಳನ್ನ ಪರಿಶೀಲನೆ ಮಾಡುವ ಸ್ಥಳಗಳನ್ನ ಕಿಡಿಗೇಡಿಗಳು ಮ್ಯಾಪ್ ನಲ್ಲಿ ಈ ರೀತಿ ಗುರುತಿಸಿದ್ದಾರೆ. ಇದರಿಂದಾಗಿ ಮತ್ತಷ್ಟು ರೂಲ್ಸ್ ಬ್ರೇಕ್ ಆಗುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಪೊಲೀಸ್ ಇರ್ತಾರೆ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಮೈಸೂರು, ಚಿಕ್ಕಮಗಳೂರು, ಹಿರಿಯೂರು, ದಾವಣಗೆರೆ, ಕೊಟ್ಟಿಗೆಹಾರ, ಚಿಕ್ಕಮಗಳೂರು ರಸ್ತೆಯಲ್ಲಿ ಕೂಡ ಪೊಲೀಸರ ತಪಾಸಣೆ ಸ್ಥಳಗಳನ್ನ ಗೂಗಲ್ ಮ್ಯಾಪ್ ನಲ್ಲಿ ಹೀಗೆ ಗುರುತಿಸಲಾಗಿದೆ. ಈ ರೀತಿ ಮಾಡೋದ್ರಿಂದ ಕೆಲವೊಮ್ಮೆ ತಪ್ಪಿತಸ್ಥರು ಕೂಡ ತಪ್ಪಿಸಿಕೊಳ್ಳುವ ಅಪಾಯ ಇದೆ. ಪೊಲೀಸರು ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಇದನ್ನ ಗೂಗಲ್ ಮ್ಯಾಪ್ ನಲ್ಲಿ ಅಳಿಸುವ ಕೆಲಸವನ್ನ ಮಾಡಬೇಕಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.